ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ವ್ಯಕ್ತಿ ಕನ್ನಡದ ಉದಯೋನ್ಮುಖ ನಟನಾಗಿದ್ದ ಸುನೀಲ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ಈ ನಮ್ಮ ಚಾನೆಲ್ ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಸುನೀಲ್ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನಮ್ಮೆ ನೋಡೋಣ. ಸುನೀಲ್ ಅವರು ಏಪ್ರಿಲ್ 1, 1964ರಲ್ಲಿ ಜನಿಸಿದರು. ಕನ್ನಡ ಚಿತ್ರರಂಗದ ಉತ್ತಮ ನಟನಾಗಿದ್ದವರು. ನಟನಾಗಿ ಸುನೀಲ್ ಕೆಲವು ಉತ್ತಮ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸುನೀಲ್ ಅವರು ಉದಯೋನ್ಮುಖ ನಟನಾಗಿದ್ದವರು. ಸುಮಾರು 30 ಚಿತ್ರಗಳಲ್ಲಿ ನಾಯಕನಾಗಿ ಇವರು ನಟಿಸಿ ತಮ್ಮದೇ ಅಭಿಮಾನಿಗಳನ್ನು ಸಂಪಾದಿಸಿದವರು. ಆಗಿನ ಬಹು ಬೇಡಿಕೆಯ ನಟಿ ಮಾಲಾಶ್ರೀ ಅವರ ಜೊತೆ ನಟಿಸಿದ ಬೆಳ್ಳಿ ಕಾಲುಂಗರ ಚಿತ್ರ ಭರ್ಜರಿ ಪ್ರದರ್ಶನ ಕಂಡ ಚಿತ್ರವಾಗಿತ್ತು. ನಟಿ ಶ್ರುತಿ ಅವರು ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರವಾದ ಶ್ರುತಿ ಚಿತ್ರದಲ್ಲಿ ಸುನೀಲ್ ಅವರ ಅಮೋಘ ನಟನೆ ಪ್ರೇಕ್ಷಕರನ್ನು ಸಂತಸಗೊಳಿಸಿತ್ತು. ಅವರು ನಟಿಸಿದ ಒಂದಷ್ಟು ಚಿತ್ರಗಳು ಬಿಸಿವಟ್ಟ, ಶ್ರುತಿ, ಸೆಪ್ಟೆಂಬರ್ 8, ದ್ರಾಕ್ಷಾಯಿಣಿ, ನೆಚ್ಚಿದ ಮದುಮಗ, ಬೆಳ್ಳಿ ಕಾಲುಂಗುರ, ನಗರದಲ್ಲಿ ನಾಯಕರು, ಸಿಂಧೂರ ತಿಲಕ, ಶಶಿ, ದೇವರ್ ಬೆಟ್ಟು, ಪೊನ್ನು, ತಮಿಳು, ಸೀಬೆ, ಶಿವಾಜಿ, ನಗುನಗುತ ನಲಿ, ಹೀಗೆ ಅನೇಕ ಚಿತ್ರಗಳು ಅವರು ನಟಿಸಿರುವ ಚಿತ್ರಗಳಾಗಿವೆ. ಅವರು ನಟಿಸಿದ ಚಿತ್ರಗಳು ಶ್ರುತಿ, ಮನಮೆಚ್ಚಿದ ಸೊಸೆ, ಬೆಳ್ಳಿ ಕಾಲುಂಗರ ಮತ್ತು ಶಾಂಭವಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರು 1994ರಲ್ಲಿ ಸುನೀಲ್ ಮತ್ತು ನಟಿ ಮಾಲಾಶ್ರೀ ಅವರ ಕಾರು ಪಟ್ಟಿಗೆ ಡಿಕ್ಕಿ ಹೊಡೆದು ಮಾಲಾಶ್ರೀ ಅನೇಕ ಗಾಯಗಳಿಗೆ ಒಳಗಾಗಿದ್ದರು. ಸುನೀಲ್ 1 ಗಂಟೆಯೊಳಗೆ ನಿಧನರಾದರು. ಇಂತಹ ಉದಯೋನ್ಮುಖ ಕಲಾವಿದರು ಬೆಳೆಯುವ ಸಂದರ್ಭದಲ್ಲಿ ವಿಧಿಗೆ ವಶರಾಗಿ ನಮ್ಮಿಂದ ದೂರವಾದ, ಆದರೂ ಅವರು ಮಾಡಿರುವ ಚಿತ್ರಗಳು ಬೆರಳಿಕೆಯಾದರೂ ಅವರ ನಟನೆ ಅಮೋಘವಾದದ್ದು. ಇಂತಹ ಕಲಾವಿದರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬಂದು ಚಿತ್ರರಂಗವನ್ನು ಶ್ರೀಮಂತಗೊಳಿಸಿದಂತಹ ವೀಕ್ಷಕರೇ, ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಪ್ರಿಯ ವೀಕ್ಷಕರು, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರಿಯ ವೀಕ್ಷಕರೇ, ಮುಂದಿನ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.